ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇವಾಗ್ಲೋ ಚಾನಲ್. ಇವತ್ತು ನಾನು ನಿಮಗೆ ನೋಡಿ ಹೆಡ್ ಮಸಾಜ್ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ನೋಡಿ, ಹೆಡ್ ಮಸಾಜ್ ಮಾಡ್ತಾ ಇದ್ದೇನೆ. ಈ ಹೆಡ್ ಮಸಾಜ್ ಪ್ಲೀಸ್ ನನ್ನ ಈ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನನ್ನ ಈ ಹೆಡ್ ಮಸಾಜ್ ಮಾಡು, ಆಯಿಲ್ ಮಸಾಜ್ ಮಾಡು, ಯಾವುದೇ ಥರದ ಆಯಿಲನ್ನು ನೀವು ಯೂಸ್ ಮಾಡ್ಬೋದು. ಆ ಥರ ಏನಿಲ್ಲ. ನಿಮಗೆ ನಿಮ್ಮ ಮನೇಲಿ ನೀವು ಹೆಡ್ ಆಯಿಲನ್ನು ರೆಡಿ ಮಾಡ್ಕೊಂಡು ಬಂದ್ರೂ ನಾವು ಅದನ್ನು ಮಸಾಜ್ ಮಾಡ್ತೇವೆ. ಅಥವಾ ನಮ್ಮ ಹತ್ರ ಆಯಿಲ್ ಮಸಾಜು ಮಾಡಲಿಕ್ಕೆ, ಹೆಡ್ ಮಸಾಜ್ ಮಾಡಲಿಕ್ಕೆ ಬೇರೆ ಆಯಿಲ್ ಇರುತ್ತೆ, ಅದನ್ನು ಮಾಡ್ಬೋದು. ಅಥವಾ ಕೊಕೊನಟ್ ಆಯಿಲಿಂದ ಮಾಡ್ಬೋದು. ಅಥವಾ ನಿಮಗೆ ಯಾವ ಆಯಿಲ್ ಬೇಕು ನಿಮಗೆ ಅದನ್ನು ನೀವು ಹೇಳಿದರೆ ನಾವು ಅದೇ ಥರದ್ದು ಆಯಿಲನ್ನು ನಾವು ಹಾಕಿ ಹೆಡ್ ಮಸಾಜನ್ನು ಮಾಡ್ತೀವಿ. ಹೆಡ್ ಮಸಾಜ್ ಮಾಡೋದ್ರಿಂದ ಏನು ನಿಮಗೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನಿವತ್ತು ಹೇಳ್ತಾ ಇದ್ದೇನೆ. ನೋಡಿ, ಒಂದು ರಿಲ್ಯಾಕ್ಸೇಷನ್ ಸಿಗ್ತದೆ ನಿಮಗೆ. ರಿಲ್ಯಾಕ್ಸೇಷನಿಂದ ಹೆಡ್ ಮಸಾಜ್ ಮಾಡೋದ್ರಿಂದ ನಿಮಗೆ ತಲೆ ಮತ್ತು ಕತ್ತಿನ ಸ್ನಾಯುಗಳು ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ. ಮತ್ತು ಒಟ್ಟಾರೆ ವಿಶ್ರಾಂತಿಯನ್ನು ನಿಮಗೆ ಉತ್ತೇಜಿಸುತ್ತದೆ. ಅದು ಒತ್ತಡವನ್ನು ನಿಮಗೆ ತುಂಬ ಕಡಿಮೆ ಮಾಡುತ್ತೆ. ನಿಮಗೆ ಸ್ಟ್ರೆಸ್ ಇದ್ದರೆ, ತುಂಬ ಇದಿದ್ದರೆ ತುಂಬ ಒಳ್ಳೆಯದಾಗಿ ರಿಲ್ಯಾಕ್ಸ್ ಆಗುತ್ತೆ. ತುಂಬ ರಿಲ್ಯಾಕ್ಸೇಷನ್ ಕೊಡುತ್ತೆ ನಿಮಗೆ. ಹೆಡ್ ಮಸಾಜ್ ಮಾಡೋದ್ರಿಂದ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ. ಎರಡನೇದಾಗಿ ಇಂಪ್ರೂವ್ಡ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ನಿಮಗೆ ತುಂಬ ಇದರಿಂದ ನಿಮ್ಮ ತಲೆ ಕೂದಲು ಬೆಳವಣಿಗೆ ಮತ್ತು ನೆತ್ತಿ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಇದರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಿಮ್ಮದು ಕೂದಲು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಒಳ್ಳೆಯದಾಗಿ ಇದಾಗುತ್ತೆ ನಾವು ಮಸಾಜ್ ಮಾಡೋದ್ರಿಂದ. ಮೂರನೇದಲ್ಲಿ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಸ್ಟ್ರೆಸ್ ರಿಲೀಫ್ ಇದರಿಂದ ನಾವು ತಲೆ ಮೇಲೆ ಬೆರಳಿನಿಂದ ನಾವು ಒತ್ತಡ ಹಾಕೋದ್ರಿಂದ ಬೆರಳಿನ ಚಲನೆಗೆ ಇದೆಯಲ್ಲ, ನಿಮ್ಮ ಮನಸ್ಸಿಗೆ ಸಮಾಧಾನವಾಗಿ ನಿಮ್ಮ ಮನಸ್ಸನ್ನು ಸಮಾಧಾನ ಮಾಡಲಿಕ್ಕೆ ಕಾರಣವಾಗುತ್ತೆ. ನಿಮ್ಮ ಮನಸ್ಸಿಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಈ ಥರ ನಾವು ಮಸಾಜ್ ಬೆರಳಿಂದ ಹೀಗೆ ಮಸಾಜ್ ಮಾಡ್ತಾ ಇರ್ತೇವಲ್ವ, ಅದನ್ನು ಮಾಡೋದ್ರಿಂದ ನಿಮ್ಗೊಂಥರ ಅದೇನೋ ನಿದ್ದೆ ಬಂದಾಗ ಸಮಾಧಾನ ಆಗುತ್ತೆ, ಏನೋ ಶಾಂತವಾಗುತ್ತೆ, ನಿಮ್ಮದು ಮೈಂಡು ರಿಲೀಫ್ ಆಗುತ್ತೆ. ನಾಲ್ಕನೇದು ರೆಡ್ಯೂಸ್ಡ್ ಹೆಡೇಕ್. ನಿಮಗೆ ತಲೆನೋವು ಬರೋದು ಅಥವಾ ನಿಮಗೆ ಇನ್ನು ಕೆಲವರಿಗೆ ಇರುತ್ತೆ ತಲೆನೋವು ಇರುತ್ತೆ. ಆಮೇಲೆ ಮಧ್ಯದಲ್ಲಿ ಒಂಥರ ಏನು ಅಂತಾರೆ ಅದಕ್ಕೆ, ಕುತ್ತಿಗೆಯಲ್ಲಿ ಸ್ನಾಯು ಇದಾಗುತ್ತಲ್ವ, ಅದಕ್ಕೆ ಮೈಗ್ರೇನ್ ಅಂತವಲ್ಲ, ಮೈಗ್ರೇನ್ ಕಡಿಮೆ ಆಗುತ್ತೆ. ತಲೆನೋವು ಕುತ್ತಿಗೆಯಲ್ಲಿ ಸ್ನಾಯುಗಳು ಒತ್ತಡವನ್ನು ಸರಾಗಗೊಳಿಸಲು ಕಡಿಮೆ ಮೂಲಕ ಮೈಗ್ರೇನನ್ನು ಕಡಿಮೆ ಮಾಡುತ್ತೆ. ಮತ್ತು ಒತ್ತಡದ ತಲೆನೋವನ್ನು ನಿಮಗೆ ಒತ್ತಡ ಇದ್ದರೆ, ಯಾರು ಸ್ಟ್ರೆಸ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಇನ್ನು ಐದನೇದು ಯಾವುದಂದರೆ ಚೆನ್ನಾಗಿ ನಿದ್ರೆ ಬರುತ್ತೆ. ಸ್ಲೀಪ್ ಕ್ವಾಲಿಟಿ ಒಳ್ಳೆಯದಾಗಿ ನಿಮಗೆ ನಿದ್ದೆ ಬರೋ ಹಾಗೆ ಮಾಡುತ್ತೆ. ಯಾವುದೇ ಥರದ ಸ್ಟ್ರೆಸ್ ಇದ್ದರೂ ಕೂಡ ಕಡಿಮೆ ಮಾಡಿ ಶಾಂತವಾಗಿ ನಿದ್ದೆ ಬರೋ ಥರ ಮಾಡುತ್ತೆ ನಿಮಗೆ ನಾವು ಈ ಥರ ಮಸಾಜ್ ಮಾಡೋದ್ರಿಂದ, ಆಯಿಲ್ ಮಸಾಜ್ ಮಾಡೋದ್ರಿಂದ. ಆಮೇಲೆ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಶೈನ್ ಬರುತ್ತೆ, ಹೇರು ತುಂಬ ಚೆನ್ನಾಗಿ ಶೈನ್ ಬರುತ್ತೆ, ಹೇರ್ ಗ್ರೋತ್ ಇಂಪ್ರೂವ್ ಆಗುತ್ತೆ. ಸ್ಕಾಲ್ಪ್ ಇದೆಯಲ್ಲ ನಿಮ್ಮದು ಹೇರು ತುಂಬ ಹೆಲ್ದಿಯಾಗಿರುತ್ತೆ. ಆರನೇದು ಹೆಲ್ದಿ ಹೇರ್, ತುಂಬ ಹೆಲ್ದಿಯಾಗಿ ಹೇರ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಬೆಳವಣಿಗೆ ಆಗುತ್ತೆ, ಶೈನ್ ಬರುತ್ತೆ ಹೇರಿಗೆ. ಹೇರ್ದು ಇದು ವ್ಯಾಲ್ಯೂಮ್ ಜಾಸ್ತಿ ಆಗುತ್ತೆ, ನಿಮಗೆ ಒಳ್ಳೆಯದಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಹೆಡ್ ಮಸಾಜ್ ಮಾಡೋದ್ರಿಂದ. ಆಮೇಲೆ ಏಳನೇದಂದರೆ ಇಂಪ್ರೂವ್ಡ್ ಕಾನ್ಸಂಟ್ರೇಷನ್. ನಿಮಗೆ ತುಂಬ ಇದಿದ್ದರೆ ನೆತ್ತಿಯನ್ನು ಸುಧಾರಿತ ರಕ್ತ ಪರಿಚಲನೆ ಆಗುತ್ತದೆ. ಮತ್ತು ನಿಮ್ಮ ಹೇರ್ ಆಗಿ ಕಟ್ಟಾಗೋದು ನಿಲ್ಲುತ್ತೆ, ಸೀಳುವುದು ನಿಲ್ಲುತ್ತೆ. ಮತ್ತು ಆರೋಗ್ಯಕರವಾದ ಕೂದಲುಗಳನ್ನು ನಿಮಗೆ ಬೆಳವಣಿಗೆ ಮಾಡಲು ಸಹಾಯವಾಗುತ್ತೆ. ಮತ್ತು ಡ್ಯಾಂಡ್ರಫ್ ಮುಂತಾದ ಸಮಸ್ಯೆಗಳನ್ನು ನಿಮಗೆ ಕಡಿಮೆ ಮಾಡುತ್ತೆ. ಇದರಿಂದ ನಿಮಗೆ ಕಾನ್ಸಂಟ್ರೇಷನ್ ತುಂಬ ಹೆಚ್ಚಾಗುತ್ತೆ. ಇದರಿಂದ ನಿಮಗೆ ಆಯಾಸ ಕಡಿಮೆ ಮಾಡಿ ನಿಮಗೆ ಯಾವುದೇ ಥರದ್ದೊಂದು ಇದರಲ್ಲಿ ನಿಮಗೆ ಮನಸ್ಸು ಕೊಡಬೇಕು, ನಿಮಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಅನ್ನೋದಿದ್ರೆ ನೀವು ಇದನ್ನು ಆಯಿಲ್ ಮಸಾಜ್ ಮಾಡೋದ್ರಿಂದ ನಿಮಗೆ ಅದರಿಂದ ಜಾಸ್ತಿ ಆಗುತ್ತೆ ಕಾನ್ಸಂಟ್ರೇಷನ್. ನೀವು ಅದರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು ಎಂಟನೇದಂದರೆ ನಿಮಗೆ ಇದರಲ್ಲಿ ನೀವು ಸಾಮಾನ್ಯವಾಗಿ ಮಸಾಜುಗಳು ಎಂಡ್ರೋಫಿನ್ಗಳನ್ನು ನಿಮಗೆ ಬಿಡುಗಡೆ ಮಾಡುತ್ತೆ, ಪ್ರಚೋದಿಸುತ್ತದೆ. ಹಾಗಾಗಿ ನಿಮಗೆ ತುಂಬ ಒಳ್ಳೆಯದಾಗಿ ಮನಸ್ಸಿಗೆ ಸಮಾಧಾನ ಕೊಡುತ್ತೆ, ಆರಾಮವಾಗಿ ರಿಲ್ಯಾಕ್ಸೇಷನ್
ರಿಡಕ್ಷನ್ ಆಗುತ್ತೆ. ಇದರಿಂದ ಒಳ್ಳೆಯದು ಇಂಪ್ರೂವ್ಮೆಂಟ್ ಆಗುತ್ತೆ ನಿಮಗೆ. ಹೀಗೆಲ್ಲ ಇರುವ ಕಾರಣ ನೀವು ಒಂದು 2 ಮಂತ್ಸಿಗೆ 1.5 ಮಂತಿಗೆ ಒಂದು ಸಲ ಮಸಾಜ್ ಮಾಡೋದ್ರಿಂದ ತುಂಬ ನಿಮಗೆ ಇದರಿಂದ ಬೆನಿಫಿಟ್ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಿಮಗೆ ನೀವು ಇದನ್ನು 1.5 ಮಂತಿಗೆ ಒಂದು ಸಲ ಆದ್ರೂ ನೀವು ಮಾಡ್ಕೊಳ್ತಾ ಇರಿ. ಹೆಡ್ ಮಸಾಜ್ ಮಾಡಿ, ಆಯಿಲ್ ಯಾವುದೇ ಥರ ನಿಮಗೆ ಯಾವುದೇ ಆಯಿಲ್ ನಿಮ್ಮ ಹೆಲ್ತಿಗೆ ನಿಮಗೆ ಯಾವುದು ಇಷ್ಟ ಸಜೆಷನ್ ಮಾಡಿ ಯಾರಾದರೂ ಹೇಳಿರ್ತಾರೆ ಅಥವಾ ಡಾಕ್ಟರ್ಸು ಅಥವಾ ನೀವೇ ನಿಮಗೆ ಯಾವುದು ಕಂಡ್ಕೊಂಡಿರ್ತೀರ ನಿಮ್ಗೆ ಈ ಥರ ಆಯಿಲ್ ಓಕೆ ಅಂತ, ಆ ಥರ ಆಯಿಲನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೇ ಅದರದ್ದು ಏನು ಬೆನಿಫಿಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಒಮ್ಮೆ ಮಾಡಿಸಿ ನೋಡಿ ಅಂತ ಹೇಳಲಿಕ್ಕೆ ನಾನು ನಿಮಗೆ ಸಜೆಷನ್ ಮಾಡ್ತಾಯಿದ್ದೇನೆ. ಪ್ಲೀಸ್ ನನ್ನ ಈ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.